ಫೆಬ್ರವರಿ 4ರವರೆಗೆ ಕಲಾಪ ನಡೆಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಎಂ ನೇತೃತ್ವದ ಬಿಎಸಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಶನಿವಾರದವರೆಗೂ ಇತ್ತು, ಆದರೆ ಈಗ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಬುಧವಾರದವರೆಗೂ ಸದನ ನಡೀಬೇಕು ಅಂತೇಳಿ ನಿನ್ನೆ CLP ಕೂಡ ಚರ್ಚೆ ಆಯಿತು ಮತ್ತು ಸಲಹಾ ಸಮಿತಿ ಕರೆದ್ರು ಸ್ಪೀಕರ್ ಅವರು, ಅಲ್ಲೂ ಕೂಡ ಚರ್ಚೆ ಆಯಿತು. ಯಾಕಂದರೆ ಈ ಮನ್ರೇಗಾದ ಬಗ್ಗೆ ಇನ್ನೂ ಗಂಭೀರವಾಗಿ ಆಳವಾಗಿ ಚರ್ಚೆ ಮಾಡಬೇಕಾಗಿದೆ. ರಾಜ್ಯದ ಜನರಿಗೂ ಕೂಡ ವಿಚಾರಗಳು ಗೊತ್ತಾಗಬೇಕಾಗಿದೆ. ಸಾಧಕ ಬಾಧಕ ಏನು, ಅನುಕೂಲ ಅನಾನುಕೂಲ ಏನು, ಗ್ರಾಮ ಪಂಚಾಯತಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಸರ್ಕಾರಕ್ಕೆ ಹೇಗೆ ಹೊರೆ ಆಗುತ್ತೆ ಮತ್ತು ಕೂಲಿ ಕಾರ್ಮಿಕರಿಗೆ ಹೇಗೆ ಇದು ಮುಂದಿನ ದಿನಗಳಲ್ಲಿ ಬರೆ ಎಳೆಯುತ್ತೆ, ಇದೆಲ್ಲ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಕಾಲಾವಕಾಶ ಕೂಡ ಕಡಿಮೆ ಇದೆ ಮತ್ತು ಅಲ್ಲಿ BJP ನಾಯಕರು ಸರಿಯಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸರ್ಕಾರ ಕೂಡ ಕೆಲವು ಡಿಫೆಂಡ್ಗಳನ್ನು ಮಾಡಿಕೊಳ್ತಾ ಇದೆ, ಆದರೆ ವಿಸ್ತೃತವಾದಂತಹ ಮಾತುಕತೆಗಳು ಅಲ್ಲಿ ಆಗ್ತಾ ಇಲ್ಲ. ಕೆಲವು ರಾಜಕೀಯ ವಿಚಾರಗಳು ಜಾಸ್ತಿ ಸದ್ದು ಮಾಡ್ತಾ ಇದ್ದಾವೆ, ರಾಜ್ಯಪಾಲರದು ಕೂಡ ಸದ್ದು ಮಾಡ್ತಾ ಇದೆ ಮತ್ತು ಅವರವರ ವೈಯಕ್ತಿಕ ಕೆಲವು ವಿಚಾರಗಳನ್ನು ಜಾಸ್ತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸದಸ್ಯರು ಈ ಮನ್ರೇಗಾ ಏನಿದೆ ರಾಮ್ಜಿ ಅನ್ನುವಂಥದ್ದೇನು ತರ್ತಾ ಇದ್ದಾರೆ ಅದರ ಬಗ್ಗೆ ವಿರೋಧ ಮಾಡಿ ಪ್ರಶ್ನೆಗಳನ್ನು ಎತ್ತಿದರೂ ಕೂಡ ಸಕಾರಾತ್ಮಕವಾದಂತಹ ಉತ್ತರಗಳು ಆ ಕಡೆಯಿಂದ ಬರ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ನಿರೀಕ್ಷೆಯಂತೆ ವಿಸ್ತರಣೆ ಆಗಿದೆ ವಿಶೇಷ ಅಧಿವೇಶನದ್ದು. ಅಂದರೆ ಕಂಪ್ಲೀಟ್ ಆಗಿ ಮನ್ರೇಗಾಗೋಸ್ಕರ ಮೀಸಲಿಡಬೇಕು ಅನ್ನುವಂಥ ಉದ್ದೇಶ ಸರ್ಕಾರಕ್ಕಿದೆಯಾ? ಅಂದರೆ ಈ ಮೂಲಕ ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಉದ್ದೇಶ ಇದೇ ಸದನದಿಂದ ಆಗಬೇಕು ಅಂತಲೇ ಹೇಗೆ? ಖಂಡಿತ ಪ್ರಭು, ಮನರೇಗಾ ವಿಚಾರಣೆಯನ್ನು ಅಂದರೆ ಮನರೇಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಹೊಸದಾಗಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾಗಿ ಅದರ ವಿರುದ್ಧವಾಗಿ ನಾವು ಸದನದ ಒಳಗೆ ಹೊರಗಡೆ ಹೋರಾಟ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಕಾರಣ ಇಲ್ಲಿ ಕೇಂದ್ರದ ಸರ್ಕಾರದ ಕಾಯ್ದೆಯನ್ನು ಒಪ್ಕೊಳ್ಬೇಕಾಗತ್ತೆ, ಅದನ್ನು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿರುವಂತಹ ಕೆಲವು ಅಂಶಗಳನ್ನು ನೀವು ಮಾರ್ಪಾಡು ಮಾಡಿ ಅಂತೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಬೇಕಾಗತ್ತೆ. ಜೊತೆಗೆ ಜನಾಭಿಪ್ರಾಯ ಇದಕ್ಕೆ ಮೂಡಬೇಕಾಗತ್ತೆ. ಹಿಂದೆ 3 ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ರೈತರು ಹರಿಯಾಣ ಬಾರ್ಡರ್ನಲ್ಲಿ ಸತತವಾಗಿ ವರ್ಷಗಳ ಕಾಲ ಪ್ರತಿಭಟನೆಯನ್ನು ಮಾಡಿ ಅದನ್ನು ಯಾವ ರೀತಿಯಾಗಿ ವಿರೋಧವನ್ನು ಮಾಡಿದರು ಮತ್ತು ಕೇಂದ್ರ ಸರ್ಕಾರ ಅದನ್ನು ಯಾವ ರೀತಿಯಾಗಿ ವಾಪಸ್ ತೆಗೆದುಕೊಳ್ತು ಅನ್ನುವಂಥದ್ದನ್ನು ಈಗಾಗಲೇ ನಿದರ್ಶನಗಳಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಯೋಜನೆಯನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು, ಮನರೇಗಾ ಯೋಜನೆಯನ್ನು ಮತ್ತೆ ಪುನರ್ ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ಕಾಂಗ್ರೆಸ್ ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇತ್ತು. ಹಾಗಾಗಿ ಜನರಿಗೆ ಈ ವಿಚಾರವನ್ನು ತಿಳಿಸಬೇಕು. ಮನರೇಗಾ ಯೋಜನೆಯಲ್ಲಿ ಇದ್ದಂತಹ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈ ಬಿಡಲಾಗಿದೆ, ಅದರಲ್ಲಿ ಇದ್ದಂತಹ ಅಂಶಗಳನ್ನು ಕೂಡ ಈಗ ಬಿಡಲಾಗಿದೆ. ಕೇಂದ್ರ ಸರ್ಕಾರವೇ ನೇರವಾಗಿ ದೆಹಲಿಯಿಂದ ಕುಳಿತು ಇಲ್ಲಿ ಯಾವ ಕೆಲಸವನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರು ಮಾಡಬೇಕು, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸವನ್ನು ಕೊಡಬೇಕು, ಯಾವ ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದನ್ನು ದೆಹಲಿಯಲ್ಲೇ ಕುಳಿತು ಮಾನಿಟರಿಂಗನ್ನು ಮಾಡಬೇಕಾಗತ್ತೆ. ಸೊ ಇದನ್ನು ಜನರಿಗೆ ಮುಟ್ಟಿಸಬೇಕು ಅಂತೇಳಿ ವಿಶೇಷ ಅಧಿವೇಶನವನ್ನು ಕರಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ. ಆದರೆ ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದ ರಾಜ್ಯಪಾಲರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಬರೋದಿಲ್ಲ ಅನ್ನುವಂತಹ ಸಲಹೆಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಲಾಗುತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇವತ್ತು ಮನರೇಗಾ ಯೋಜನೆಯ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು, ಜನರಿಗೆ ಮುಟ್ಟಿಸಬೇಕು ಅನ್ನುವಂಥದ್ದು ಇಲ್ಲಿ ಉದ್ದೇಶ. ಅಂದರೆ ಪೊಲಿಟಿಕಲ್ ಅಜೆಂಡಾ ಇಲ್ಲಿ ಇರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಕೇಂದ್ರ ಸರ್ಕಾರ ತಂದಿರುವಂಥ ಕಾಯ್ದೆಯಲ್ಲಿ ಏನಿದೆ ಅದನ್ನು ಜನರಿಗೆ ಮುಟ್ಟಿಸಬೇಕು. ಹಾಗಾಗಿ ಈಗ ಮತ್ತೆ 3 ದಿನಗಳ ಕಾಲ ವಿಶೇಷ ಮತ್ತೆ ಅಧಿವೇಶನವನ್ನು ವಿಸ್ತರಣೆ ಮಾಡಲಾಗಿದೆ. ಬುಧವಾರದವರೆಗೂ ಕೂಡ ವಿಸ್ತರಣೆ ಆಗಿದೆ. ಹಾಗೆ 3 ದಿನಗಳ ಕಾಲ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಗಳನ್ನು ಮಾಡಲಾಗುತ್ತೆ. ಪರ ವಿರೋಧ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗುತ್ತೆ. ತದನಂತರ ಜನರಿಗೆ ಮುಟ್ಟಿಸಬೇಕಷ್ಟೇ. ಇದು ನಂತರ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಕೇಂದ್ರಕ್ಕೆ ಕಳಿಸುವಂಥ ಒಂದು ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದೆ. ಹಾಗಾಗಿ ಸದನವನ್ನು BAC ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಈಗ ವಿಸ್ತರಣೆಯನ್ನು ಮಾಡಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.